ಪ್ರಕೃತಿ ಸೌಂದರ್ಯ ಸವಿಯಲು ಬರುವ ಪ್ರವಾಸಿಗರ ಕಣ್ಣಿಗೆ ಈ ತೂಗು ಸೇತುವೆ ಆಕರ್ಷಕವಾಗಿ ಕಾಣಬಹುದು. ಆದರೆ ಇದರ ಮೇಲೆ ಕಾಲಿಟ್ಟರೆ ಅಪಾಯ ಗ್ಯಾರಂಟಿ. ಸಿದ್ದಾಪುರ ತಾಲೂಕಿನ ಹಸರಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳೂರು ಬಳಿ ಇರುವ ಹಳೆಯ ತೂಗು ಸೇತುವೆಯೊಂದು ಇದೀಗ ತೀವ್ರ ಅಪಾಯದ ಮುನ್ಸೂಚನೆ ನೀಡುತ್ತಿದ್ದು, ಯಾರಿಗೂ ಉಪಯೋಗವಿಲ್ಲದ ಈ ಸೇತುವೆಯನ್ನ ಕೂಡಲೇ ತೆರವುಗೊಳಿಸುವಂತೆ ಸಾರ್ವಜನಿಕರು ಆಡಳಿತವನ್ನ ತೀವ್ರವಾಗಿ ಒತ್ತಾಯಿಸಿದ್ದಾರೆ. ಹಿಂದೆ ಬಾಳೂರಿನಿಂದ ಹಂದಿಮನೆ, ಕೆಂದಿಗೆ ತೋಟ ಹಾಗೂ ಹಂಚಳ್ಳಿ ಗ್ರಾಮಗಳಿಗೆ ತೆರಳಲು ಅಡಿಕೆ ಮರಗಳನ್ನ ಬಳಸಿ ಈ ದೇಶಿ ನಿರ್ಮಿತ ತೂಗು ಸೇತುವೆಯನ್ನ ನಿರ್ಮಿಸಲಾಗಿತ್ತು. ದಶಕಗಳ ಕಾಲ ಸ್ಥಳೀಯರಿಗೆ ಆಸರೆಯಾಗಿದ್ದ ಈ ಸೇತುವೆಯ ಪಕ್ಕದಲ್ಲೇ ಇದೀಗ ಸುಸಜ್ಜಿತವಾದ ಹೊಸ ಸೇತುವೆ ನಿರ್ಮಾಣವಾಗಿದೆ. ಸ್ಥಳೀಯರು ತಮ್ಮ ದೈನಂದಿನ ಓಡಾಟಕ್ಕೆ ಸಂಪೂರ್ಣವಾಗಿ ಹೊಸ ಸೇತುವೆಯನ್ನೇ ಬಳಸುತ್ತಿದ್ದಾರೆ. ಹೀಗಾಗಿ ಈ ಹಳೆ ಸೇತುವೆ ಸಂಪೂರ್ಣವಾಗಿ ಬಳಕೆ ಇಲ್ಲದೆ ಪಾಳು ಬಿದ್ದಿದ್ದು, ಮಳೆ ಗಾಳಿಗೆ ಸಿಲುಕಿ ಮುರಿದು ಬೀಳುವ ಹಂತಕ್ಕೆ ತಲುಪಿದೆ. ಇಲ್ಲಿನ ಪ್ರಮುಖ ಸಮಸ್ಯೆ ಅಂದರೆ ಈ ಪ್ರದೇಶದಲ್ಲಿ ಹಾದು ಹೋಗುವ ಕಾನಸೂರು ಮುಖ್ಯ ರಸ್ತೆಯು ಪ್ರಸಿದ್ಧ ಉಂಚಳ್ಳಿ ಜಲಪಾತಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಜಲಪಾತದ ಸೌಂದರ್ಯ ಸವಿಯಲು ನಿತ್ಯ ನೂರಾರು ಪ್ರವಾಸಿಗರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಜಲಪಾತದತ್ತ ಸಾಗುವ ಉತ್ಸಾಹದಲ್ಲಿರುವ ಹೊಸಬರು ಕುತೂಹಲಕ್ಕಾಗಿ ಅಥವಾ ಫೋಟೋ ರೀಲ್ಸ್ ಮಾಡುವ ಹುಚ್ಚಿನಲ್ಲಿ ಈ ಶಿಥಿಲಗೊಂಡ ಸೇತುವೆಯನ್ನ ಏರಲು ಮುಂದಾಗುವ ಅಪಾಯ ದಟ್ಟವಾಗಿದೆ. ಸೇತುವೆ ಯಾವ ಕ್ಷಣದಲ್ಲಾದರೂ ಕಳಚಿ ಬೀಳುವ ಸ್ಥಿತಿಯಲ್ಲಿದ್ದು, ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಯಾವುದಾದರೂ ಅಮಾಯಕ ಪ್ರವಾಸಿಗರು ಈ ಸೇತುವೆ ಏರಿ ಕೆಳಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಮುನ್ನವೇ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಹಾಗೂ ತಾಲೂಕಾಡಳಿತ ಎಚ್ಚೆತ್ತುಕೊಳ್ಳಬೇಕು. ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಈ ಹಳೆ ತೂಗು ಸೇತುವೆಯನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು ಎಂದು ಸಾರ್ವಜನಿಕ ವಲಯದಲ್ಲಿ ಒಕ್ಕೊರಲಿನ ಆಗ್ರಹ ಕೇಳಿಬಂದಿದೆ. ವಿಸ್ಮಯ ನ್ಯೂಸ್, ದಿವಾಕರ್ ಸಂಪಖಂಡ, ಸಿದ್ದಾಪುರ.